ಈ ಮ್ಯೂನಿಕ್ ಅನ್ನೋ ಒಂದು ನಗರ ಏನಿದೆ ಜರ್ಮನಿ ಒಳಗೆ, ಅಲ್ಲಿಂದ ಸುಮಾರು ಒಂದು 143 ಕಿಲೋಮೀಟ್ರ್ ದೂರ ಹೋದರೆ ಒಂದು ತ್ರಿವೇಣಿ ಸಂಗಮ, ಅಂದರೆ ಇಲ್ಲಿ ಮೂರು ನದಿಗಳು ಸೇರುವಂತಹ ಒಂದು ಸುಂದರವಾದಂಥ ಜಾಗ. ಅದರ ಹೆಸರು ಪಸಾವ್ ಅಂತ. ಇದು ಬವೇರಿಯಾದ ದಕ್ಷಿಣ ಭಾಗದಲ್ಲಿ ಬರತಕ್ಕಂಥ ಒಂದು ಸುಂದರವಾದಂತಹ ಪುರಾತನವಾದಂತಹ ನಗರ. ಮೂರು ನದಿಗಳು ಯಾವಪ್ಪ ಅಂದರೆ ದನೂಬೆ, ಇನ್ ಅಂತ, ಇಲ್ಸ್ ಅಂತ ಮೂರು ನದಿಗಳು ಇಲ್ಲಿ ಸೇರಿಕೊಳ್ತವೆ. ಇನ್ನೂ ಒಂದು ವಿಶೇಷ ಏನಪ್ಪ ಅಂದರೆ, ಈ ದನೂಬೆ ಅನ್ನೋದು ಪಶ್ಚಿಮದಿಂದ ಹರಿದು ಬರ್ತಕ್ಕಂಥದ್ದು, ಅದು ನೀಲಿ ಕಲರ್ ಇರ್ತದೆ. ಇನ್ ಅನ್ನೋ ನದಿ ದಕ್ಷಿಣದಿಂದ ಹರಿದು ಬರುವಂಥದ್ದು. ದನೂಬೆ ಅನ್ನೋದು ಪಶ್ಚಿಮದಿಂದ ಹರಿದು ಬರ್ತದೆ, ಅದು ನೀಲಿ ಕಲರ್ ಇರ್ತದೆ. ಇನ್ ಅನ್ನೋದು ದಕ್ಷಿಣದ ಕಡೆಯಿಂದ ಹರಿದು ಬರ್ತದೆ, ಅದು ಹಸಿರು ಕಲರ್ ಇರ್ತದೆ. ಇಲ್ಸ್ ಅನ್ನೋ ನದಿ ಉತ್ತರದಿಂದ ಹರಿದು ಬರ್ತದೆ, ಅದು ಕಪ್ಪು ಕಲರ್ ಇರ್ತದೆ. ಮೂರು ನದಿಗಳು ಮೂರು ಬಣ್ಣ ಇರ್ತವೆ, ಎಲ್ಲ ಸೇರ್ಕೊಂಡ್ಬಿಟ್ಟು ಸಮುದ್ರದ ಕಡೆಗೆ ಹೋಗ್ತವೆ, ಬ್ಲ್ಯಾಕ್ ಸೀ ಕಡೆಗೆ. ಇದು ಬಹಳ ಅತ್ಯಂತ ಮನೋಹರವಾದಂತಹ ಜಾಗ. ನಮಗೆ ಕಾಣಿಸುತ್ತೆ, ಅಲ್ಲಿ ನದಿಯ ಬಣ್ಣನೇ ಕಾಣುತ್ತೆ, ಹೇಗೆ ಎಷ್ಟು ನೀಟಾಗಿ ಕರೆಕ್ಟಾಗಿ ಹಸಿರು ಕಲರು, ನೀಲಿ ಕಲರು, ಕಪ್ಪು ಕಲರ್ ಎಲ್ಲ ಕಾಣುತ್ತೆ. ನಮಗೆ ನೋಡಿದರೆ ಸೂಕ್ಷ್ಮವಾಗಿ ಗಮನಿಸಬೇಕು, ಅದು ಕಾಣುತ್ತೆ. ಆಮೇಲೆ ಇದು 13ನೇ ಶತಮಾನದ ಅಷ್ಟು ಹಳೆಯ ಒಂದು ಕೋಟೆ ಇದೆ, ಸುಭದ್ರವಾದ ಕೋಟೆ. ಇದ್ರ ಮೇಲೆ ಕಾಣುತ್ತೆ ನಮಗೆ, ನಗರದ ಮೇಲೆ ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂಥ ಕೋಟೆ. ಆಮೇಲೆ ಕಾರಣಾಂತರಗಳಿಂದ ಅಷ್ಟು ಹಳೆಯದು ಒಂದು ಸೈಂಟ್ ಸ್ಟೀಫನ್ ಕೆಥೆಡ್ರಲ್ ಅಂತ ಒಂದು ಚರ್ಚು. ಅಷ್ಟು ಪುರಾತನವಾದ ಚರ್ಚ್. ಒಳಗಡೆ ಹೋದರೆ ಅದೇನು ಆ ಗೋಡೆಗಳ ಮೇಲೆ ನೋಡಿ, ಗೋಡೆಗಳ ಮೇಲೆ, ಆಮೇಲೆ ಮೇಲ್ಗಡೆ ಚಾವಣಿ, ಇದಕ್ಕೆ ಬರೆದಿರ್ತಕ್ಕಂಥ ಒಂದು ಬಣ್ಣದ ಚಿತ್ತಾರಗಳು, ಯೇಸು ಕ್ರಿಸ್ತನ ವಿಗ್ರಹ, ಅದು ಅದ್ಭುತವಾದಂತಹ ಒಂದು ಬಹಳ ಪುರಾತನ. ಅಂದರೆ 13ನೇ ಶತಮಾನದಲ್ಲಿ ಅಲ್ಲಿ ಕೋಟೆ ಇತ್ತು ಅಂದರೆ ಅಷ್ಟೊತ್ತಿನೇ ಅಲ್ಲಿ ಒಂದು ಇದು ಇತ್ತು, ಕ್ರೈಸ್ತ ದೇಗುಲ ಇತ್ತು ಅಂತಂದೇಳಿ. ಆಮೇಲೆ ಕಾರಣಾಂತರಗಳ ಬೆಂಕಿ ಅನಾಹುತ ಆಗಿಬಿಟ್ಟು 1662ನೇ ಇಸ್ವಿನಲ್ಲಿ ಬೆಂಕಿ ಅನಾಹುತ ಆಗಿ ಆಮೇಲೆ ಅದು ಮತ್ತೆ ಪುನರ್ನಿರ್ಮಾಣ ಆಗ್ತದೆ. 17ನೇ ಶತಮಾನದಲ್ಲಿ ಮತ್ತೆ ಪುನರ್ನಿರ್ಮಾಣ ಆಗ್ತದೆ. ಈಗ ಇರ್ತಕ್ಕಂಥ ಒಂದು ಏನಿದೆ 17ನೇ ಶತಮಾನದ ಈಚೆಗೆ ಇರ್ತಕ್ಕಂಥ ಒಂದು ನಗರ, ಭಾಳ ಸುಂದರವಾದಂಥ ನಗರ. ಇಲ್ಲೊಂದು ವಿಶ್ವವಿದ್ಯಾಲಯ ಇದೆ. ಆಮೇಲೆ ನದಿಯಲ್ಲಿ ಕ್ರೂಸ್ ಅಂದರೆ ಹಡಗುಗಳ ವಿಹಾರ ಮಾಡುವಂತಹ ಪ್ರವಾಸಿಗರು, ಆ ನದಿಯ ದಡದಲ್ಲಿ ಸೈಕಲ್ಲುಗಳಿಗೆ ಹೋಗೋದಕ್ಕೋಸ್ಕರನೇ ಒಂದು ಟ್ರ್ಯಾಕ್ ಸಪರೇಟ್ ಆದಂಥ ಒಂದು ರಸ್ತೆ ಇದೆ. ನಡೀತಾ ಇರ್ತಾರೆ ಜನಗಳು. ಅದು ಸುಂದರವಾದಂಥ, ಸುತ್ತಲೂ ಆಲ್ಪೈನ್ ಇದು ಏನು ಪರ್ವತ ಶ್ರೇಣಿಗಳ ಒಂದು ಪರ್ವತಗಳು, ಬೆಟ್ಟಗಳು, ಆಮೇಲೆ ಅಲ್ಲಿ ಬೆಳೆದಿರ್ತಕ್ಕಂಥ ದೇವದಾರು ವೃಕ್ಷಗಳು, ಆಮೇಲೆ ಹರಿಯುವಂತಹ ನದಿ. ಅತ್ಯಂತ ಸುಂದರವಾದಂತಹ ಜಾಗ ಇದು. ಎಲ್ಲರೂ ನೋಡಲೇಬೇಕಾದಂತಹ ಜಾಗ. ನಮಸ್ಕಾರ.